ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಈಗ ಬೀಸೋದೊಣ್ಣೆಯಿಂದ ಪಾರಾಗಬೇಕು ಅಂತ ಹೇಳಿದ್ರೆ ನಾಗೇಂದ್ರ ರಾಜೀನಾಮೆ ಅನಿವಾರ್ಯ ಅನ್ನುವ ರೀತಿಯಲ್ಲಿ ಬರಬಹುದು. ಆದರೆ ಕೇವಲ ನಾಗೇಂದ್ರ ಮಾತ್ರವಲ್ಲದೇನೆ ಇನ್ನೂ ಕೆಲವಷ್ಟು ಜನ ಪಟ್ಟು ಹಿಡಿದಿದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ? ದಶರಥ್, ಸದ್ಯ ಸದನ ಕಾರ್ಯಕಲಾಪಗಳು ಮುಗಿದಿದೆ. ಈಗ ಕಾಂಗ್ರೆಸ್ಗೆ ಇರುವಂಥ ಒಂದು ದೊಡ್ಡ ಸವಾಲು ಅಂದರೆ ಸಚಿವ ನಾಗೇಂದ್ರ ಅವರನ್ನು ಮುಂದುವರಿಸಬೇಕಾ ಅಥವಾ ಬೇಡವಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಾಳೆಯಕ್ಕೂ ಕೂಡ ಇದು ದೊಡ್ಡ ಸವಾಲಾಗಿರುವಂಥದ್ದು. ಒಂದು ಕಡೆ ನಾಗೇಂದ್ರ ಅವರ ತಲೆದಂಡಕ್ಕೆ ವಿಪಕ್ಷಗಳು ಸಾಕಷ್ಟು ಆಗ್ರಹ ಮಾಡ್ತಾ ಇದೆ. ಸದನ ನಡೀಬೇಕಾದ್ರೆ ಮತ್ತು ಸದನದ ಒಳಗೆ ಹಾಗೂ ಸದನದ ಹೊರಗೆ ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದ್ರು. ಜೊತೆಗೆ ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೂ ರಾಯಚೂರಿನಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಪಾದಯಾತ್ರೆಯ ಮೂಲಕ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು ಎಂಬ ಪಟ್ಟನ್ನು ಈಗ ಹಿಡಿದಿರುವಂಥದ್ದು. ಇವೆಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆ CM DK ಶಿವಕುಮಾರ್ಗೂ ಕೂಡ ಸಾಕಷ್ಟು ಸಂಕಷ್ಟ ತಂದೊಡ್ಡುತ್ತಾ ಇದೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆದಂಥ ಸಂದರ್ಭದಲ್ಲಿ ಮುಂದೆ ಆಗುವಂತಹ ಪಕ್ಷದ ಒಳಗೆ ಆಂತರಿಕ ಭಿನ್ನಾಭಿಪ್ರಾಯಗಳಿಗೆ ಯಾವ ರೀತಿ ಒಂದು ಮುಲಾಮಚ್ಚಬೇಕು ಅನ್ನೋದು ಒಂದು ಕಡೆ ಆದರೆ, ಅವರಿಗೆ ಯಾವ ರೀತಿ ಒಂದು ಮನವೊಲಿಕೆ ಮಾಡಬೇಕು ಅನ್ನೋದು ಕೂಡ ಮತ್ತೊಂದು ಕಡೆ. ಜೊತೆಗೆ ಅವರ ಸ್ಥಾನ ಯಾರಿಗೆ ತುಂಬಬೇಕು, ಯಾರಿಗೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ST ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಬೇರೆ ನಾಗೇಂದ್ರ ಅವರ ಒಂದು ರಾಜೀನಾಮೆ ಪಡೆದ್ರೆ ಮತ್ತೊಬ್ಬರಿಗೆ ಯಾವ ಶಾಸಕರಿಗೆ ಆ ಸ್ಥಾನವನ್ನು ಕೊಡಬೇಕು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರೋಂಥದ್ದು. ಈ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ಅವರನ್ನ ಹೊರತುಪಡಿಸಿದ ಸಂದರ್ಭದಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥ ಅಸಮಾಧಾನಿತ ಶಾಸಕರ ಒಂದು ಮನವೊಲಿಕೆಗಳು ಮತ್ತೆ CM DK ಶಿವಕುಮಾರ್ ಮುಂದಾಗಬೇಕಾಗುತ್ತೆ. ಯಾಕೆಂದರೆ 4-5 ಬಾರಿ ಗೆದ್ದಂಥ ಶಾಸಕರು ಈ ಹಿಂದೆ ಆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗದಂಥ ಸಂದರ್ಭದಲ್ಲಿ ನೇರವಾಗಿ ಆ CM ಸೇರಿದಂತೆ ಹೈಕಮಾಂಡ್ ನಾಯಕರು ವಿರುದ್ಧ ಕೂಡ ಅಸಮಾಧಾನ ಹೊರಹಾಕಿದ್ರು. ಎಲ್ಲೋ ಒಂದು ಕಡೆ ಅದನ್ನು ತ್ಯಾಪೆ ಹಚ್ಚುವಂಥ ಕೆಲಸವನ್ನು ಕೂಡ ಹೈಕಮಾಂಡ್ ನಾಯಕರು ಸೇರಿದಂತೆ CM DK ಶಿವಕುಮಾರ್ ಕೂಡ ಮಾಡಿ ಸಮಾಧಾನ ಮಾಡಿಸಿರುವಂಥದ್ದು. ಆದರೆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಸಚಿವಾಕಾಂಕ್ಷಿಗಳು ತಮಗೂ ಅವಕಾಶ ಬೇಕು ಎಂಬ ಬೇಡಿಕೆ, ಒತ್ತಡ ಹಾಗೂ ಪಟ್ಟನ್ನು ಹಿಡಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದು ಅವರನ್ನು ಯಾವ ರೀತಿ ಮನವೊಲೈಕೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜೀನಾಮೆ ಕೊಡಿಸ್ಬೇಕಾ ಬೇಡವಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ CM DK ಶಿವಕುಮಾರ್ ಕೂಡ ಇನ್ನೂ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡಿಲ್ಲ. ಆದರೆ ವಿಪಕ್ಷಗಳ ಹೋರಾಟದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಒಬ್ಬ ಎಚ್ಚರಿಕೆಯನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇರುವಂಥದ್ದು. ಅಂದರೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಾಗೇಂದ್ರ ಸೇರಿದಂತೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಗಳನ್ನು ಬಿತ್ತರ ಮಾಡೋದ್ರಿಂದ, ಪ್ರಚಾರ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಎಂಬ ಸಂದೇಶ ಈಗ ಕಾಂಗ್ರೆಸ್ ನಾಯಕರು ಸೇರಿದಂತೆ ಹೈಕಮಾಂಡ್ ನಾಯಕರಿಗೂ ತಲುಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೂ ಮುನ್ನ ಅವರ ರಾಜೀನಾಮೆ ಪಡಿತಾರ ಅನ್ನೋ ಚರ್ಚೆಗಳು ಶುರುವಾಗಿರುತ್ತದೆ. ಜೊತೆಗೆ ನಾಳೆ CM DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆಗಳು ಇದೆ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಭೇಟಿ ಮಾಡುವಂಥ ಸಂದರ್ಭದಲ್ಲಿ BJP ನಾಯಕರ ಹೋರಾಟ ಹಾಗೂ ಪಾದಯಾತ್ರೆ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಟ್ಟು ಮುಂದೆ ಆಗುವಂತಹ ಲಾಭ ನಷ್ಟಗಳ ಬಗ್ಗೆ ಒಂದು ಚರ್ಚೆ ಕೂಡ ಮಾಡಬೇಕಾಗುತ್ತೆ. ಯಾಕೆಂದರೆ ನಾಗೇಂದ್ರ ಅವರನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಅವರನ್ನು ಸಚಿವ ಸಂಪುಟದಲ್ಲಿ ಅವ್ರನ್ನೂ ಕೂಡ ಒಂದು ಡಿಫೈನ್ ಮಾಡ್ಕೋಬೇಕಾಗುತ್ತೆ, ಅವರ ಪರ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಅವಾಗ ಯಾವ ವಿಚಾರಗಳನ್ನು ಇಟ್ಟು ವಿಪಕ್ಷಗಳನ್ನು ಎದುರಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ನಾಯಕರು ಮುಂದಿಡುವಂಥ ಒಂದು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಕೂಡ CM DK ಶಿವಕುಮಾರ್ಗೆ ಎದುರಾಗಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ಯಾವ